ಅಮ್ಮ. ಮೇಡಮ್ ಸರಿ ಮೇಡಮ್, ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿ ಹೇಳಿ. ಬರೀ ಅಣ್ಣ ಮಾತ್ರ ಓದಲ್ಲ, ನೀನು ಹೇಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ. ಅಯ್ಯೋ ಪಾಪ. ಇಲ್ಲಿ ನೋಡು. ಶುಕ್ಲಾಂ ಶುಕ್ಲಾಂ ಹೇಳಿದ್ಲು. ಶುಕ್ಲಾಂ ಹೇಳು ಸಿರಿ, ಹೇಳು. ಇಲ್ಲಿ ನೋಡಿ, ಇಲ್ಲಿ. ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ. ಏನು ಹೇಳ್ತೀಯ ನೀನು? ಹೇಳೋ ಸರಿ, ಹೇಳಲ್ವಾ? ಸರಿ ಸರಿ. ಈಗ ನಾನೆಲ್ಲ ಬೇರೆ ಮಾಡಿ ಮಲ್ಕೋಬೇಕು. ಏನ? ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಬಿಟ್ಟು ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಅದು ಲೇಟ್ ಆಗುತ್ತೆ, ಈಸಿ ಇರೋದು ಮಾಡ್ಬೇಕು ನೀನು. ಇನ್ನೇನು ಈಸಿ ಇರೋದು ಹೇಳ್ರಿ? ಏನು ಈಸಿ ಇರೋದು ಏನು? ಈಸಿ ಅಂದರೆ ಇದೇನು, ಚಿತ್ರಾನ್ನ ಆಯಿತು, ಪುಳಿಯೋಗರೆ. ಇವತ್ತು ಯಾರೋ ಒಬ್ಬರು ಹೆಸರು ಮರ್ತೋದೆ, ಬಟ್ ಅವ್ರು ರೆಗ್ಯುಲರ್ ವ್ಯೂವರೇನೆ. ಅಡುಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೀನಲ್ಲ, ಅವ್ರು ಅದಕ್ಕೆ ಒಂದಷ್ಟು ರೆಸಿಪಿಗಳನ್ನೇ ಹಾಕ್ಬಿಟ್ಟವ್ರೆ ಟೈಪ್ ಮಾಡಿಬಿಟ್ಟು. ನಾನು ಅರ್ಧ ಓದಿದೆ, ಆಮೇಲೆ ಸಿರಿ ಬೇರೆ ಅಳ್ತಿದ್ಲು, ತಾಳು ಆಮೇಲೆ ಓದೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ. ನಂಗೆ ಖುಷಿ ಆಯಿತು ಅವರು ಕಮೆಂಟ್ ಹಾಕಿರೋದು. ಅಷ್ಟು ಕೊಟ್ಟವರಲ್ಲ ಸಜೆಷನ್. ಟೈಮ್ ತಗೊಂಡು ಅವಲಕ್ಕಿ ಮಾಡ್ಬೋದು ಅಂತ. ಅವಲಕ್ಕಿ ಯೂಶಲ್ ಆಗಿ ಮಾಡ್ತೀವಿ, ಬಟ್ ಸ್ವೀಟ್ ಒಂದೇ ತಿನ್ನೋಕ್ಕಾಗಲ್ಲ, ಒಂಥರ ಅನ್ಸ್ಬಿಡುತ್ತೆ ಸ್ವೀಟ್ ಅವಲಕ್ಕಿ. ಏಯ್ ಸಿರಿಮಾ, ಏನದು ಬಾಯಲ್ಲಿ ಹಾಕೊಂಡು? ಏನ್ ಸಿಕ್ಕಿದ್ರು ಬಾಯಿಗೆ ಹಾಕೋದು. ಅದ ಸರಿ, ಹೇಳು ಸಿರಿ. ಮ್ಯೂಟ್ ಮಾಡ್ರೆ. ಸಿರಿ ಹೇಳು. ಎಲ್ಲೋಗಿದ್ಲು ಕೇಳಿವತ್ತು? ಎಲ್ಲೋಗಿದ್ದೆ ಇವತ್ತು? ಅಲ್ಲೋಗಿದ್ದೆ ನೀನು ಮಮ್ಮಿ ಜೊತೆ? ಎಲ್ಲೆಲ್ಲೋಗಿದ್ದೆ? ನಾವು ಬಾಯಿ ಹೋಗಿದ್ವಿ. ಹೇಳು. ಬಾಯಿ ಹೋಗಿದ್ದ? ಮಮ್ಮಿ ಸೀರೆ ಹಾಕೊಂಡು ನಾನು ಎತ್ಕೊಳಕ್ಕಾಗಿಲ್ಲ ಪಪ್ಪ. ನಾನು ಹೆಂಗೆಲ್ಲ ಮಾಡ್ಬಿಟ್ಟೆ ಗೊತ್ತಾ ಪಪ್ಪ, ಮಮ್ಮಿಗೆ ಹಿಂಸೆ ಕೊಟ್ಟು ಹಾಕ್ಬಿಟ್ಟೆ ಪಪ್ಪ. ಹೌದಾ ಸಿರಿ? ಯಾಕಾದ್ರೂ ಮಮ್ಮಿ ಸೀರೆ ಹಾಕೊಂಡು ಬಂತು ಅಂತಿತ್ತು ಪಪ್ಪ. ಅಯ್ಯಪ್ಪ, ಎಲ್ಲ ಕೆದ್ರಕೊಂಡು ಏನು ಹಿಂಗೆ ಹೋಗೋಳೆ ಫಂಕ್ಷನ್ಗೆ. ಹಾಕೊಂಡ್ರೆ ರಬ್ಬರ್ ಬ್ಯಾಂಡ್ ಕಿತ್ತು ಕೈಯಲ್ಲಿ ಇಟ್ಕೊಂಡ್ಲು. ಸರಿ ಬಿಡು, ಕ್ಲಿಪ್ಪು ಕುತ್ಕೊಂತ ಇರ್ಲಿಲ್ಲ. ಏನಾಯ್ತವ? ಓನಾಯ್ತು ಸಿರಿಗೆ? ಸರಿ ಹೋಗ್ಲಿ ಅಪ್ಪು, ಕುತ್ಕೊಂಡು ಬರೀ ನೀನು ಬೇಗ ಬಸ್ ಕಂಪ್ಲೀಟ್ ಮಾಡ್ಬಿಟ್ಟು ಮಲ್ಕೋ. ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿತೀನಿ. ಇನ್ನು ತಿಂಡಿ ಎಲ್ಲ ರೆಡಿಯಾಗಿತ್ತು, ಬಾಕ್ಸ್ ಕೂಡ ಪ್ಯಾಕ್ ಮಾಡಿದಾಗಿತ್ತು. ಇನ್ನು ಅಪ್ಪುಗೆ ಹೀಗೆ ತಿಂಡಿ ತಿನ್ನಿಸೋ ಟೈಮಲ್ಲಿ ಅವನು ನೈಟ್ ಎಲ್ಲ ಏನೇನು ಓದಿರ್ತಾನೆ ಅದನ್ನೆಲ್ಲ ಬೆಳಗ್ಗೆ ಒಂದ್ಸಲಿ ರಿವೈಸ್ ಮಾಡಿಸ್ತೀನಿ. ಅಷ್ಟೊತ್ತಿಗೆ ಟೈಮ್ ಕೂಡ ಆಗಿತ್ತು. ನನ್ನ ತಮ್ಮನೇ ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರೋದು ಅಪ್ಪುನ. ಸೊ ಅವನು ಕೂಡ ಎಲ್ಲ ರೆಡಿಯಾಗಿದ್ದಾನೆ. ಇವಾಗ ಅಪ್ಪುನ ಸ್ಕೂಲಿಗೆ ಬಿಟ್ಬಿಟ್ಟು ಆಮೇಲೆ ನನ್ನ ತಮ್ಮ ಕೂಡ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಿದ್ದಾನೆ, ಅಲ್ಲಿಗೆ ಹಂಗೆ ಡೈರೆಕ್ಟಾಗಿ ಹೋಗ್ತಾನೆ. ಇನ್ನು ಸಿರಿನ ಮಲಗಿಸ್ಬಿಟ್ಟು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅಪ್ಪು ಸ್ಕೂಲಿಗೆ ಹೋದ. ಅವ್ನು ಸ್ಕೂಲಿಗೆ ಹೋದ್ಮೇಲೆ ನಾನು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿರಿ ಕೂಡ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಇವಾಗ ಮಲ್ಕೊಂಡ್ಲು. ಅವಳು ಎಷ್ಟೊತ್ತಿಗೆ ಎದ್ದಿದ್ದಾಳೆ ಗೊತ್ತಾ? ಇವತ್ತು 5:30ಗೆ ಎದ್ಲು. 5:30ಇಂದ ಇಲ್ಲಿವರೆಗೂ ಆಟಾಡಿದ್ದಾಳೆ. ಆಮೇಲೆ ಮಧ್ಯದಲ್ಲಿ ನಾನು ಅಡುಗೆ ಮಾಡೋವಾಗ ಅಲ್ವಾ, ನನ್ನನ್ನು ನೋಡಿ ನೋಡಿ ಅಳೋದು, ನನ್ನನ್ನು ಎತ್ಕೊಳ್ಳೋಕೆ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು. ನಾನು ಬರೋದು, ಇವಳನ್ನ ಸಮಾಧಾನ ಮಾಡೋದು, ಮತ್ತೆ ಹೋಗೋದು. ಯಾಕಂದರೆ ಬೆಳಗ್ಗೆ ಹೊತ್ತು ಯೂಶ್ವಲಾಗಿ ತಿಂಡಿ ಮಾಡಬೇಕು, ಅದೆಲ್ಲ ಕೆಲಸಗಳಂತೂ ಇದ್ದೇ ಇರುತ್ತೆ. ಆ್ಯಂಡ್ ನಾನು ಆಲ್ಮೋಸ್ಟ್ ಏನಂದರೆ ಅಡುಗೆ ಮನೆಯಲ್ಲಿ ಇದ್ದಾಗ ಅಡುಗೆ ಮನೆ ಕೆಲಸ ಏನಿರುತ್ತೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇವಾಗ ಒಂದು ಅಭ್ಯಾಸ ಮಾಡ್ಕೊಂಡಿರೋದೇನು ಅಂದರೆ ಪಾತ್ರೆ ಎಲ್ಲ ಹೇಗಿದ್ರೂ ತೊಳೆದ್ಬಿಟ್ಟು ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ. ಸೊ ಅಡುಗೆ ಮನೆ ಕಂಪ್ಲೀಟಾಗಿ ಕಸ ಕೂಡ ಒರೆಸ್ಕೊಂಡು ಹಾಗೆ ಮಾಪ್ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಅದೇನೋ ಗೊತ್ತಿಲ್ಲ, ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಟ್ಟಿದೆ ಅಂತ. ಈ ಪಾತ್ರೆ ತೊಳೆದಾಗ ಯೂಶ್ವಲಾಗಿ ಕೆಳಗಡೆ ಎಲ್ಲ ನೀರು ಹಾರಿರುತ್ತಲ್ವ, ಸೊ ಹಂಗೆ ಕಸ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಕ್ಲೀನಾಗೂ ಕೂಡ ಇರುತ್ತೆ ಅಂತ ಇದೊಂದು ಹೊಸ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಈಗ ಒಂದು ವಾರದಿಂದ.
ಇನ್ನು ಇಲ್ಲಿ ಮಾಪಿಂಗ್ ಎಲ್ಲ ಮಾಡಬೇಕು. ಸಿರಿನ ಜೋಕಾಲಿನಲ್ಲಿ ಮಲಗಿಸ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮನೆ ಇದು ನೀಟ್ ಮಾಡ್ಕೋಬೇಕು. ಇನ್ನು ಅಪ್ಪುನ ಸ್ಕೂಲಿಗೆ ಬಿಡೋ ಟೈಮಲ್ಲೆಲ್ಲ ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಆಗೋಗ್ಬಿಡೋದು. ಬಟ್ ಇವಾಗ ನನ್ನ ತಮ್ಮಂಗೆ ಕಾಲೇಜ್ ರಜಾ ಇರೋದ್ರಿಂದ ಅವನೇ ಕರ್ಕೊಂಡು ಹೋಗಿ ಬಿಡ್ತಾನೆ, ಆಮೇಲೆ ಅವನೇ ಕರ್ಕೊಂಬರ್ತಾನೆ. ತಿಂಡಿ ಬಂದುಬಿಟ್ಟು ಇವಾಗ ಏನು ಮಾಡಿದ್ದೆ ಬೆಳಿಗ್ಗೆ, ಕಾರ್ನ್ ಹಾಕ್ಬಿಟ್ಟು ಟೊಮೆಟೊ ಬಾತ್ ಥರ ಮಾಡಿದ್ದೆ. ಅಪ್ಪುಗೆ ಇಷ್ಟ ಯೂಶ್ವಲಾಗಿ ಕಾರ್ನ್ ಹಾಕ್ಬಿಟ್ಟು ಅವ್ನಿಗೆ ಏನು ಮಾಡಿಕೊಟ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಕಾರ್ನ್ ಹಾಕ್ಬಿಟ್ಟೆ ಇವತ್ತು ಟೊಮೆಟೊ ಬಾತ್ನ ಮಾಡಿದ್ದೆ. ಸುಮಾರು ಜನ ಕೇಳ್ತಿರ್ತೀರ ಅಪ್ಪು ಬಾಕ್ಸಿಗೆಲ್ಲ ಏನು ಹಾಕಿರ್ತೀರ ಅಲ್ಲ ಖಾಲಿ ಮಾಡ್ಕೊಂಬರ್ತಾನ ಅಂತ. ಅವನಿಗೆ ಹೆಂಗೆ ಅಂತ ಅಂದರೆ ಅವ್ನಿಗೆ ಇಷ್ಟ ಇರೋ ರೆಸಿಪಿನ ಹಾಕಿದ್ರೆ ಖಾಲಿ ಮಾಡ್ಕೊಂಬರ್ತಾನೆ. ಇಲ್ಲ ಅಂತ ಅಂದರೆ ನಾವು ಏನು ಹಾಕಿದ್ರೂ ಕೂಡ ಅವನು ಹಂಗೆ ವಾಪಸ್ ತಂದಿರ್ತಾನೆ. ಸೊ ಹಾಗಾಗಿ ಕಾರ್ನ್ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋದು, ಕಾರ್ನ್ ಹಾಕ್ಬಿಟ್ಟು ಇದು ಟೊಮೆಟೊ ಬಾತ್ ಮಾಡೋದು, ಪಲಾವ್ ಎಲ್ಲ ಯೂಶ್ವಲಾಗಿ ನಾನು ಕಾರ್ನ್ ಹಾಕ್ತೀನಿ ಅವನಿಗೋಸ್ಕರನೇ. ಸೊ ಇವತ್ತು ಟೊಮೆಟೊ ಬಾತ್ ಕೂಡ ಕಾರ್ನ್ ಹಾಕ್ಬಿಟ್ಟೆ ಮಾಡಿದ್ದೆ. ನಿನ್ನೆ ನೋಡಿ ಚಿತ್ರಾನ್ನ ಮಾಡಿದ್ದೆ, ಹಾಗೆ ತೊಗೊಂಬಂದಿದ್ದಾನೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಚಿತ್ರಾನ್ನ. ಹಿಂಗೆ ನನಗೆ ಒಂದೊಂದು ಸಲ ಹೆಂಗೆ ಟೆನ್ಷನ್ ಕೊಡ್ತಾನೆ ಅಂತ ಅಂದರೆ, ನನಗೆ ಅಯ್ಯೋ ಬೆಳಿಗ್ಗೆಲ್ಲ ಎದ್ದು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀನಲ್ಲ, ಇವ್ನು ನೋಡಿದ್ರೆ ಬಾಕ್ಸ್ನ ಹಿಂಗೆ ತೊಗೊಂಬರ್ತಾನಲ್ಲ ಅಂತ ಒಂಥರ ಬೇಜಾರಾಗುತ್ತೆ. ಮನೆಯಲ್ಲಿ ಹೆಂಗಿದ್ರು ತಿನ್ನಿಸ್ಬಿಟ್ಟು ಕಳಿಸ್ತೀನಿ, ಮನೆಗೆ ವಾಪಸ್ ಬಂದಮೇಲೂ ಕೂಡ ತಿಂತಾನೆ. ಬಟ್ ಅದೇ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರಲ್ವಲ್ಲ, ನಾನು ಅದಕ್ಕೆ ಬೇರೆಯವರೆಲ್ಲ ತಿಂತಿರುವಾಗ ನೀನು ಕುತ್ಕೊಂಡು ನೋಡ್ತಿರ್ತೀಯಾ ಅಂತ ಅಂದ್ಬಿಟ್ಟು ಬೈತಿದ್ದೆ. ಅದಕ್ಕೆ ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದ ಅವನು. ಇನ್ನು ಇವಾಗ ಸಿರಿ ಮಲ್ಕೊಂಡಿದ್ದಾಳ, ಅವಳನ್ನ ಹೋಗಿ ಜೋಕಾಲಿನಲ್ಲಿ ಮಲಗಿಸ್ಬಿಟ್ಟು ನಾನು ನನ್ನ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ. ಇವಾಗ ಆಲ್ರೆಡಿ 8:40 ಆಗ್ತಾಯಿದೆ. ಇನ್ನು ನನ್ನ ತಮ್ಮ ಬಂದಿಲ್ಲ, ಗೊತ್ತಿಲ್ಲ ಎಂತಕ್ಕೆ ಅಂತ ಅಂದ್ಬಿಟ್ಟು ಒಂದು ಸತಿ ಕಾಲ್ ಮಾಡ್ತೀನಿ. ಯಾಕಂದರೆ ನನಗೆ ಇವತ್ತು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಗಾಡಿ ಬೇಕು. ಕಾಲ್ ಮಾಡಿಬಿಟ್ಟು ಎಲ್ಲಿದ್ದಾನೆ ಏನು ಅಂತ ಕೇಳ್ತೀನಿ. ಸೊ ಮತ್ತೆ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಿರಿ ಮಲ್ಕೊಂಡಿದ್ದಾಳೆ. ಅಪ್ಪು ಸ್ಕೂಲಿಂದ ಇವಾಗ ಜಸ್ಟ್ ಬಂದಿದ್ದಾನೆ. ನನಗೆ ಬೆಳಗ್ಗೆಯಿಂದ ಬರೀ ಮನೆ ಕೆಲಸನೇ ಆಗೋಯ್ತು. ಇನ್ನು ಇವಾಗ ನನ್ನ ತಮ್ಮ ಹೇಗಿದ್ರು ಬಂದಿದ್ದಾನಲ್ವಾ, ಬಾಲ್ಕನಿನಲ್ಲಿ 1-2 ಪಾಟ್ ಹಾಳಾಗಿತ್ತು. ಹಾಗಾಗಿ ಮೇಲ್ಗಡೆ ಒಂದಷ್ಟು ಈ ಶೋ ಪ್ಲಾಂಟ್ಸ್ ಅಂಥದ್ದೆಲ್ಲ ಇತ್ತು, ಅದನ್ನು ಇಲ್ಲಿ ಕೆಳಗಡೆ ಬಾಲ್ಕನಿನಲ್ಲಿ ಇಡ್ಸೋಣ ಅಂತ ಅಂದ್ಕೊಂಡು ಹೇಳ್ತಾಯಿದ್ದೆ. ಸೊ ಬಂದಿದ್ದಾನೆ ಅಲ್ವಾ, ಇಡ್ಸ್ಬಿಡೋಣ ಅಂತ. ಯಾಕೆಂತಂದರೆ ಯೂಶ್ವಲಾಗಿ ನನಗೆ ಎತ್ಕೊಂಬರೋದಕ್ಕಾಗಲ್ಲ. ಇನ್ನು ಜೀವನ್ಗೆ ಹೇಳಿದ್ರೆ ಅವರು ಇವತ್ತು ಹೇಳಿದ್ದು ನೆಕ್ಸ್ಟ್ ವಾರ ಮಾಡೋಣ ಬಿಡು ಅಂತಾರೆ. ಹಾಗಾಗಿ ಬೇಡ, ಹೇಗಿದ್ರು ಬಂದಿದ್ದಾನಲ್ವ ಇಡ್ಸ್ಬಿಡೋಣ. ಮತ್ತು ಅದು ಕೂಡ ಒಂದು ಸ್ವಲ್ಪ 2 ಗಿಡ ಹಾಳಾಗಿದೆ, ಒಂದು ಸ್ವಲ್ಪ ಬಿಸಿಲಲ್ಲಿ ಇತ್ತು ಅಂತಂದರೆ ಚೆನ್ನಾಗಿ ಅದು ಕೂಡ ಬೆಳೆಯುತ್ತೆ ಅಂತ ಅದನ್ನು ಮೇಲ್ಗಡೆ ಇಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸಿರಿ ಇಲ್ಲೇ ಆಟ ಆಡ್ಕೊಂಡಿದ್ದಾಳೆ. ಅಪ್ಪು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತೀನಿ ಅಂತ ಕೆಳಗಡೆ ಹೋಗಿದ್ದಾನೆ, ಅವನು ಮಾಡ್ತಾಯಿದ್ದಾನೆ. ಇನ್ನು ಹೊರಗಡೆ ತೋರಿಸ್ತೀನಿ. ಮೊನ್ನೆ ಮಳೆ ಬಂದಿತ್ತಲ್ಲ ಅದಕ್ಕೆ ಕೆಳಗಡೆ ಬರೆಯೋದು ಬಂದ್ಬಿಡ್ತಾ ಹೋಗ್ಬಿಟ್ಟಾಯ್ತು. ₹100 ರೇಖಾ ಹೋಯ್ತು. ಬೆಳೀತದಲ್ವಾ, ಬುಡ ಇದ್ರೆ ಸಾಕದಕ್ಕೆ. ಚಿನ್ನು ಹೋಯ್ತವ್ರು ಲಾತ ತಾನೆ ತಾನೆ ಅಲ್ಲಿ ಅವರೇನಾ? ಈ ಗಿಡನ ಇಲ್ಲಿಕ್ಕೋ, ಈ ಗಿಡ ಆ ಗಿಡ 2 ಎತ್ಕೋ. ಇದಿಟ್ರು ಬರುತ್ತೆ ಅನ್ಸುತ್ತೆ ನನ್ನ ಅನ್ಸೋ ಪ್ರಕಾರ. ಅದು ಬರುತ್ತೆ, ಹೌದು ಇತ್ತಾನೆ. ಇದು ಬರುತ್ತೆ, ಇದು ಬರುತ್ತೆ. ಇದು ಬೇಡ ಆದರೆ ಚೆನ್ನಾಗೈತದ ನಡಿಯೋದು. ಏ ಎಲೆ ಇದೊಂದು ಇದೊಂದು ದಿಸ್ ಏನೋ ಸೊಪ್ಪದು. ಕಡೆ ಕರ್ಕೊಂಬಪ್ಪ, ಬಿಸಿಲು ಕಡೆ ಕರ್ಕೊಂಬ ಬಾ.
ಏನು ಮಾಡ್ತಿದ್ಯಾ ನೀನು ಗಬ್ಬಿ? ಹೋಗಿ ಮುಂದೆ ಹೋಗಿ ಹೋಗಿ ಬೈ ಕಡೆ ಕಾರ್ನರ್ ಹೋಗಿ 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 ಹೋಗಿ. ಅದು ವೀಲ್ ಬೆಂಡ ಹೋಯ್ತು. ಅದು ವೀಲೇ ಹೋಗಿ ಬಂದ್ಬಿಡೈತೆ ಕೆಳಗೆ. ಎತ್ಕೊ. ಅಷ್ಟನಾ? ಹ್ಞೂ ಹಿಡ್ಕೊ. ತಟ್ಟೆ ಐತೆ ತಾನೇ ಅಲ್ಲಿ? ತಟ್ಟೆ ಎತ್ಕೊಂಬಂದಿಲ್ಲ. ಇದ್ರ ಸಮೇತ ಎತ್ಕೋ, ಅದು ಪಾಟ್ ಹೊಡೆದೋಗೈತೆ. ಹಾಂ ತಟ್ಟ ಅದಿನ್ನೂ ಇಟ್ಕೊಂಬೇಡ, ಪಾಟ್ ಇಟ್ಕೋ, ತಪ್ಕೊಂಡಂಗೆ ಇಟ್ಕೊಂಡು ಎತ್ಕೊಂಡು ಹೋಗ್ಬೇಕು. ಯಾವುದು? ಹ್ಞೂ ಕೆಳಗಡೆ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇಡೋಣ, ಇನ್ನು ಕೆಳಗಡೆನೇ ಇಟ್ಬಿಡೋಣ. ಎತ್ಕೊಂಡು ಹೋಗು. ಏಯ್ ಮುರಿದೋಗುತ್ತೆ ಕಣೋ, ಮುರಿದೋಗುತ್ತೆ ಚಿಂಟು. ಕೆಳಗಡೆ ಇಟ್ಬಿಡೋದ್ನ. ಸಿರಿ, ಏನು ಮಾಡ್ತಾ ಇದೀಯಾ ಸಿರಿ? ಅಣ್ಣ ಜೊತೆ ಆಟ ಆಡ್ತಾ ಇದೀಯಾ ನೀನು? ಏಯ್ ಗಿಡ ಹಾಳಾಗತ್ತಪ್ಪು, ಸುಮ್ಮನಿರು ಬಿಡು. ಅಣ್ಣನ ಜೊತೆ ಆಟ ಆಡ್ತಾ ಇದೀಯಾ ನೀನು? ಅಣ್ಣ ಸೈಕಲ್ ಆಟ ಆಡಿಸ್ತಾ ಇದ್ದಾನ ನಿಂಗೆ? ಸೈಕಲ್ ಅಲ್ಲ, ಇದು ಕಾಡು. ಕಾರು? ಹ್ಞೂ ನಾನು ಪಾಪು ಆಗಕ್ಕಾದದ್ದು. ಹ್ಞೂ ಬೇಡ, ಅಲ್ಲೇ ಇರು, ಅಲ್ಲೇ ಇರು ನೀನು. ಹೋಗಮ್ಮ ಬರೀ ಹೋಗು ಬೇಗ ಹೋಗು, ಬಿಡ್ಬಿಟ್ಟು ಬಾ ಹೋಗು. ಏನು ಮಾಡ್ತೀಯ ಇಲ್ಲಿ? ಇಲ್ಲೇ ರೂಮಲ್ಲಿ ತಗೊಂಬಂದು ಬರೀ ಹೋಗು. ಅದೇ ಯಾಕೆ ಅಷ್ಟು ಪುಟ್ಟು ಪಟ್ಕಾಗ್ತಾ ಇದೆಯಾ? ಏನದು? ಕೆಳಗಡೆ ಬಾಲ್ಕನಿನಲ್ಲಿ ಇಟ್ಟಿದ್ದೆ 2 ಅರೆಕಾ ಪ್ಲ್ಯಾಂಟು ಫುಲ್ ಒಣಗೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಮೇಲ್ಗಡೆ ಸ್ವಲ್ಪ ಬಿಸಿಲಿಗೆ ಎಲ್ಲ ಇಡೋಣ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಹೇಗಿದ್ರು ಬಂದಿದ್ನಲ್ಲ ಅಂತ ಅವನ ಹತ್ರ ಹೆಲ್ಪ್ ತೊಗೊಂಡು ಮೇಲ್ಗಡೆ ಇಡಿಸ್ಬಿಟ್ಟೆ. ಇನ್ನು ಮೇಲ್ಗಡೆ ಒಂದಷ್ಟೆಲ್ಲ ಯಾವುದಿತ್ತು ಪಾಟು ಅದೆಲ್ಲ ಯೂಶ್ವಲಾಗಿ ಬಾಲ್ಕನಿನಲ್ಲಿಟ್ಟರು ಚೆನ್ನಾಗಿ ಬರುತ್ತೆ ಅನ್ನೋ ಥರ ಇರುತ್ತಲ್ಲ, ಅದನ್ನೆಲ್ಲ ಕೆಳಗಡೆ ಶಿಫ್ಟ್ ಮಾಡಿಸ್ದೆ. ಇನ್ನು ಇದೊಂದು ಝೀಝಿ ಪ್ಲ್ಯಾಂಟ್ನ ತುಂಬ ದಿನದಿಂದ ಅನ್ಕೊತಾ ಇದೆ, ಇದೊಂದು ಸೆರಾಮಿಕ್ ಪಾಟಿಗೆ ಶಿಫ್ಟ್ ಮಾಡೋಣ ಅಂತ. ಇದು ಆ್ಯಕ್ಚುಲಾಗಿ ಒಂದು ಗೆಡ್ಡೆ ಇದ್ದಿದ್ದು, ಅದನ್ನು ಸುಮ್ಮನೆ ನೋಡೋಣ ಅಂತ ಹಾಕಿದ್ದು, ಚೆನ್ನಾಗೇ ಗಿಡ ಬಂದಿದೆಯಲ್ಲ, ಸೊ ಹಾಗಾಗಿ ಅದನ್ನು ಈ ಒಂದು ಪಾಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಪು ರೂಮಲ್ಲಿ ಇಡೋಣ ಅಂತ ಅಂದ್ಬಿಟ್ಟು. ಇದಕ್ಕೂ ಮುಂಚೆ ಈ ಒಂದು ಸೆರಾಮಿಕ್ ಪಾಟಲ್ಲಿ ನಾನು ಸ್ಪೈಡರ್ ಪ್ಲ್ಯಾಂಟ್ನ ಹಾಕಿ ಇಟ್ಟಿದ್ದೆ. ಬಟ್ ಇವಾಗ ಅಲ್ವಾ ಇದು ಹೇಗಿದ್ರು ಗಿಡ ಚೆನ್ನಾಗಿ ಬಂದಿದೆ, ಇದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನನಗೆ ಯೂಶ್ವಲಾಗಿ ಮನೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇಡೋದು ತುಂಬ ಇಷ್ಟ, ಚೆನ್ನಾಗಿ ಕಾಣಿಸುತ್ತೆ, ಅದೊಂಥರ ನೋಡ್ತಾ ಇದ್ದರೆ ಮೈಂಡ್ ಪೀಸ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಪ್ಲ್ಯಾಂಟ್ಸ್ನ ಇನ್ಕ್ಲೂಡ್ ಮಾಡಿರ್ತೀನಿ ಮನೆಯಲ್ಲಿ. ಆ್ಯಂಡ್ ಅದು ಲುಕ್ ವೈಸ್ ಕೂಡ ಹೇಳಬೇಕಂದ್ರೆ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ಇನ್ನು ಮೇಲ್ಗಡೆ ಪಾಟಿಂಗ್ ಎಲ್ಲ ಮಾಡಿದಾದಮೇಲೆ ನಾನು ಕೆಳಗಡೆ ಬಾಲ್ಕನಿನಲ್ಲಿ ನನ್ನ ತಮ್ಮ ಎಲ್ಲ ಯಾವ ರೀತಿ ಅರೇಂಜ್ ಮಾಡಿದ್ದಾನೆ ತೋರಿಸ್ತಾ ಇದ್ದೀನಿ. ಇನ್ನು ಅವನಿಗೂ ಪಾಪ ಕಾಲ್ ಮಾಡಿಬಿಟ್ಟು ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು, ಬೇಗ ಬಾ ಅಂತ ಅಂದ್ಬಿಟ್ಟು ಕರೀತಾಯಿದ್ರು. ಸರಿ ಅವನ್ನೆಲ್ಲ ಕೆಳಗಡೆ ಶಿಫ್ಟ್ ಮಾಡಿಕೊಟ್ಬಿಟ್ಟು ಆ ಪಾಟ್ಗಳನ್ನೆಲ್ಲ, ಆಮೇಲೆ ಅವನು ಕೂಡ ಹೊರಟ ಅಪ್ಪನ ಕರ್ಕೊಂಡು. ಏನದು? ಯಾಕೆ ಪೆನ್ನು? ಏ ಕಡು, ಬೇಡ ಪೆನ್ನು. ಬೇಡ ಪೆನ್ನು. ಯಾಕೆ ಪೆನ್ ಎತ್ಕೊಂಡಿರೋದು ನೀನು? ಹಾಂ, ಕೊಡು ಪೆನ್, ಕೊಡು ಸಿರಿ ಪೆನ್ನು. ನೋಡು ಬಾಯಿಗೆಲ್ಲ ಹಾಕೋತಿಯಲ್ಲ, ಕೊಡು ಪೆನ್ನ. ಈ ಕಡೆ ಕೊಡು ಪೆನ್ನ, ಕೊಡು. ಗುಡ್ ಗರ್ಲ್, ಥ್ಯಾಂಕ್ ಯು. ಹಾಯ್ ಸಿರಿ. ಅಲ್ಲಲ್ಲಲ್ಲಲ್ಲಲ್ಲ ಬೇಬಿ, ನೀ ಬೇಬಿ ಕ್ಯೂಟಿ ಸಿರಿ ಬಗ್ಲಿ. ಹಾಂ
ಅಣ್ಣ ಎಲ್ಲಿ? ಹಾಂ, ಎಲ್ಲ ಅಣ್ಣ. ಓ ಕೂದಲೆಲ್ಲ ನೋಡಪ್ಪ ಹೆಂಗಾಗೈತೆ ನನ್ನ ಸಿರಿ ಮಗಳದು. ಎಲ್ಲೂ ಹೋಗ್ತಿದ್ಯಾ ಸಿರಿ ನೀನು? ಹಾಯ್ ಹಾಯ್ ಸಿರಿ, ಐ ಲವ್ ಯು. ಅಣ್ಣ ಎಲ್ಲಿ? ಅಣ್ಣ ಅಣ್ಣ ಎಲ್ಲ ಬಾಯಿಗೆ ಹಾಕೋಬೇಡ ನೀನು. ಕೂಗು ಅಣ್ಣ. ಅಣ್ಣ ಅಣ್ಣ ಅಪ್ಪು ಅಣ್ಣ ಕೂಗು. ಅಪ್ಪು ಅಣ್ಣ ಅಪ್ಪು ಅಣ್ಣ. ಅಮ್ಮ 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 ಅಮ್ಮ. ಅಪ್ಪ 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 ತಾತ ಹೇಳು ಸಿರಿ. ತಾತ ಅಮ್ಮ ಅಪ್ಪ ತಾತ ಅಣ್ಣ ಅಣ್ಣ ಅಣ್ಣ. ಅಣ್ಣ 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 ಹೇಳು. ಅಣ್ಣ 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 ಅಮ್ಮ. ಅಯ್ಯೋ ಕಿಚ್ಚ ನೋಡು, ಕೂದಲು ನೋಡು, ಕೂದಲು ಕೂದಲು. ಆರದು ಆರದು ಸಿರಿ. ಬಾ ಈ ಕಡೆ ಬಾ ಮಮ್ಮಿ ಹತ್ರ. ಸಿರಿ ಸಿರಿ ಐ ಲವ್ ಯು, ಐ ಲವ್ ಯು. ಮಲ್ಕೊಂಡೆ ಬಿಟ್ಲು ಕಣಪ್ಪ. ಸೊ ಬೆಳಗ್ಗೆಯಿಂದ ಮನೆ ಕ್ಲೀನಿಂಗ್ ಮಾಡಿ ಮಾಡಿ ಒಂಥರ ಸಾಕಾಗೋಯಿತು. ಆ್ಯಂಡ್ ಫೈನಲಿ ಟೈಮ್ ಬಂದು ಈಗ 3 o'clock ಆಗಿದೆ. ಇವಾಗ ಸಿರಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ಕೂಡ ಸ್ನಾನ ಮಾಡಿಸ್ಕೊಂಡು ಒಂದು ಸ್ವಲ್ಪ ಐಬ್ರೋಸ್ ಮಾಡಿಸ್ಕೊಂಬರ್ಬೇಕು. ನೆನೆನೇ ಹೋಗೋಣ ಅಂತ ಅಂದ್ಕೊಂಡೆ, ಆಗಲೇ ಇಲ್ಲ. ಇವತ್ತು ಹೋಗಿ ಐಬ್ರೋಸ್ ಮಾಡಿಸ್ಕೊಂಡು ಬರಬೇಕು. ನೋಡೋಣ. ಇವಾಗ ಪಾಪುನ ಅಮ್ಮನ ಮನೆಯಲ್ಲಿ ಬಿಟ್ಟು ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ಯಾಕಂದರೆ ಐಬ್ರೋಸ್ ಮಾಡಿಸ್ಕೊಳ್ಳುವಾಗ ಯೂಶ್ವಲಾಗಿ ಯಾರಾದರೂ ಇದ್ದರೆ ಒಂದು ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಅಂದರೆ ಆಗಲ್ಲ, ಪಾಪುನ ಇಟ್ಕೊಂಡು ಐಬ್ರೋಸ್ ಮಾಡಿಸ್ಕೊಳ್ಳೋದಕ್ಕೆಲ್ಲ. ಸೊ ಹಾಗಾಗಿ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸಿರಿ ಇಲ್ಲಿ ನೋಡು, ಇಲ್ಲಿ ನೋಡು ಸಿರಿ, ಇಲ್ಲಿ ನೋಡು. ಆ್ಯಂಡ್ ಸುಮಾರು ಜನ ಕೇಳ್ತಿದ್ರಿ ಪಾಪುದು ವೆಯ್ಟ್ ಎಷ್ಟು ಅಂತ. ನಾನು ವೆಯ್ಟ್ ಏನೂ ಚೆಕ್ಕೆ ಮಾಡಿಸಿಲ್ಲ, ಸುಮ್ಮನೆ ಹೇಳ್ಬಾರ್ದು, ನಿಜವಾಗ್ಲೂ ಚೆಕ್ ಮಾಡಿಸಲಿಲ್ಲ ನಾನು. ಏಕೆ ಅಂತಂದರೆ ನಾವು ಹಾಸ್ಪಿಟಲಿಂದ ಆವಾಗ 2.5 ತಿಂಗಳಿಗೋ 3 ತಿಂಗಳಿಗೋ ಚೆಕ್ ಮಾಡಿಸಿದ್ದು. ಅದಾದಮೇಲಿಂದ ನಾನು ಮತ್ತೆ ಮಾಡಿಸೇ ಇಲ್ಲ. ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದಲ್ಲ ಅವಾಗ ಮಾಡಿಸಿದ್ದು, ಅದಾದಮೇಲೆ ನಾನು ಮಾಡಿಸೇ ಇಲ್ಲ. ಇವಾಗ 6 ತಿಂಗಳಿಗೆ ಹೋಗ್ತೀನಲ್ಲ ಇಂಜೆಕ್ಷನ್ನಿಗೆ, ಆವಾಗ ಹಾಕಿಸ್ಬೇಕು. ವೆಯ್ಟ್ ಎಷ್ಟಿದ್ದಾಳೆ ನಮ್ಮ ಮಗಳು ಅಂತ, ಸಿರಿ ಮಗಳು ಎಷ್ಟಿದ್ದಾಳೆ ವೆಯ್ಟು ಈ ಹುಡುಗಿ ಅಂತ. ನೀವು ಫಸ್ಟು ಹೋಗಿ ಸ್ನಾನ ಮಾಡಿಸ್ಕೊಂಡು ಬಂದುಬಿಡ್ತೀನಿ. ಸ್ವಲ್ಪ ಹೊತ್ತು ಮಲ್ಕೊತಾಳೆ. ಚೇರ್ ತೆಗ್ದಿಕ್ಬಿಟ್ಟು ಇಲ್ಲೇ ಒಂದು ಬ್ಲ್ಯಾಂಕೆಟ್ ಹಾಕ್ಬಿಟ್ಟು ಮಲಗಿಸ್ತೀನಿ. ಸೊ ದಟ್ ಅಲ್ಲೇ ಆಟಾಡ್ಕೊಂಡಿರ್ತಾಳೆ. ನಾನು ಕೂಡ ಇಲ್ಲಿ ಸ್ನಾನ ಮಾಡುವಾಗ ಅವಳನ್ನ ನೋಡ್ಕೋಬೋದು. ಅಪ್ಪು ಇಲ್ವಲ್ಲ, ಅಪ್ಪು ಇದ್ದಿದ್ದರೆ ಹೆಂಗೋ ಆಗ್ತಿತ್ತು. ಬಟ್ ಇವಾಗ ನಾನು ಒಬ್ಬಳೇ ಇರೋದ್ರಿಂದ ಸಿರಿನ ನಾನೇ ನೋಡ್ಕೊಬೇಕು. ಎಷ್ಟು ಆಡ್ತಾಳೆ ಗೊತ್ತಾ, ಒಂಚೂರು ಒಳ್ಳೆ ಹುಡುಗಿ ಇವಳು, ಸೈಲೆಂಟಾಗಿರ್ತಾಳೆ ಅನ್ನೋ ಥರ ಇಲ್ಲವೇ ಇಲ್ಲ. ತಕತೈ ಅಂತ ಕುಣಿತಾ ಇರ್ತಾಳೆ. ಏನೋ ನಿನಗೆ ಬೈತಾ ಇರೋದು ನಾನು. ಸಿರಿ ನಿನಗೆ ಬೈತಾ ಇರೋದು ನಾನು. ಇವಾಗ ಹೋಗಿ ಸ್ನಾನ ಮಾಡಿಸ್ಕೊಂಡ್ಬರ್ತೀನಿ. ಟೈಮ್ ಆಗಿಬಿಡುತ್ತೆ ಆಮೇಲೆ ನನಗೂ ಹೋಗೋಕ್ಕೆ. ಸಂಜೆ ಆದರೆ ಮಳೆ ಬರುತ್ತೆ, ಮತ್ತು ಪಾಪನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ. ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ದೀಪ ಅವರು ಕೂಡ ಬಂದಿದ್ದರು. ಇಬ್ಬರು ಇವಾಗ ಹೋಗಿ ಮಕ್ಕಳನ್ನ ಕರ್ಕೊಂಡು ಹಾಗೆ ಐಬ್ರೋಸ್ ಮಾಡಿಸ್ಕೊಂಡು ಬಂದ್ವಿ. ನನಗೆ ಇನ್ನೊಂದೇನು ಅಂತ ಅಂದರೆ ಸುಮಾರು ಟೈಮಿಂದ ನಾನು ನಮ್ಮ ಮನೆ ನಿಯರ್ ಬೈ ಎಲ್ಲಾದರೂ ನೇಲ್ ಆರ್ಟ್ ಮಾಡ್ತಾರಾ ಅಂತ ನೋಡ್ತಾ ಇದ್ದೆ. ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ ನನಗೆ. ಸಿಕ್ಕಿದ ಕಡೆ ಎಲ್ಲ ತುಂಬ ದೂರ. ನಾವು ಹೋಗಿ ಮಾಡಿಸ್ಕೊಂಬರ್ಬೇಕು ಅಂತಂದ್ರೇ ಅರ್ಧ ದಿನ ಆಗೋಗ್ಬಿಡೋದು, ಅಷ್ಟು ದೂರ ಇತ್ತು. ಹಾಗಾಗಿ
ನಮ್ಮನೆ ನಿಯರ್ ಬೈ ಯಾರಾದರೂ ಸಿಗ್ತಾರಾ ಅಂತ ನೋಡೋವಾಗ ಅಲ್ವಾ ಇವತ್ತು ಸಲೂನ್ಗೆ ಹೋದಾಗ ಅಲ್ಲಿ ಒಬ್ಬರು ನೇಲ್ ಆರ್ಟ್ ಮಾಡ್ತಾಯಿದ್ರು ಆ್ಯಂಡ್ ನಂಬರ್ ಕೂಡ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಫಂಕ್ಷನ್ ಇದ್ದಾಗ ನೇಲ್ ಆರ್ಟ್ ಮಾಡಿಸ್ಕೋಬೇಕು ಅಂತಂದರೆ ಅಲ್ಲಿ ಹೋಗಿ ಮಾಡಿಸ್ಕೊಂಬರ್ಬೋದು. ಆ್ಯಂಡ್ ಅದು ನಮ್ಮ ಮನೆಗೆ ತುಂಬಾ ನಿಯರ್ ಇರೋದ್ರಿಂದ ನನಗಂತೂ ತುಂಬ ಖುಷಿ ಆಯಿತು. ಇನ್ನು ಮನೆಗೆ ಬಂದುಬಿಟ್ಟು ನಾನು ಹೇಳ್ತಾ ಇದ್ದೆ ಸ್ಯಾರಿ ಪಿನ್ನೆಲ್ಲ ಮಾಡಿ ಇಟ್ಕೋಬೇಕು, ನಾಳೆಗೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ, ನನಗೆ ಯೂಶ್ವಲಾಗಿ ರೇಷ್ಮೆ ಸೀರೆ ಎಲ್ಲ ವೇರ್ ಮಾಡ್ತಾ ನೆರಿಗೆ ಮಾಡಿಕೊಂಡು ಹಾಕೊಳ್ಳೋಕೆ ಅಷ್ಟು ಬರಲ್ಲ. ಸೊ ಹಾಗಾಗಿ ಫಸ್ಟೇ ಸ್ಯಾರಿ ಪಿನ್ ಮಾಡಿ ಇಟ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ದೀಪನ ಹತ್ರ ಹೇಳೋವಾಗ ದೀಪ ತೊಗೊಂಬನ್ನಿ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ನನಗೆ ಯಾವ ಸ್ಯಾರಿ ನಾಳೆ ಫಂಕ್ಷನ್ಗೆ ಹಾಕೊಂಡು ಹೋಗಬೇಕಾಗಿದೆ ಆ ಒಂದು ಸ್ಯಾರಿನ ಪಿನ್ ಮಾಡಿಸ್ಕೊಂಡೆ ದೀಪ ಹತ್ರನೇ. ಐಬ್ರೋಸ್ ಮಾಡಿಸ್ಕೊಂಡು ಬಂದ್ವಿ. ಇವಾಗ ಜಸ್ಟು ಮನೆಗೆ ಟೈಮ್ ಆಲ್ರೆಡಿ 6:30 ಆಗ್ತಾಯಿದೆ. ಇನ್ನೂ ಸ್ಯಾರಿ ಪಿನ್ ಮಾಡಿ ಇಟ್ಕೋಬೇಕು, ಇನ್ನೂ ಆಗಿಲ್ಲ. ಅದೊಂದು ಕೆಲಸ ಮಾಡಿಕೊಂಡ್ರೆ ಬೆಳಗ್ಗೆ ಆರಾಮಾಗಿ ರೆಡಿ ಆಗಿಬಿಟ್ಟು ಹೊರಡ್ಬೋದು ಫಂಕ್ಷನ್ಗೆ. ಸೊ ಇವಾಗ ಸ್ಯಾರಿ ಪಿನ್ನೆಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಸೊ ದಟ್ ಬೆಳಗ್ಗೆ ಒಂದು ಸ್ವಲ್ಪ ನಾವು ಆರಾಮಾಗಿರ್ಬೋದಲ್ಲ ಅಂತ ಅಷ್ಟೇ. ಇನ್ನು ಅಪ್ಪರ್ ಲಿಪ್ ಕೂಡ ಮಾಡಿಸ್ದೆ, ಅದಂತೂ ಫುಲ್ ರೆಡ್ ಆಗೋಗ್ಬಿಟ್ಟೈತೆ. ಇವಾಗ ಯಾರೋ ಕಾಲ್ ಮಾಡ್ತಿದ್ದಾರೆ, ನೋಡ್ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ನಾನು ಯಾವುದಾದ್ರೂ ಕ್ರೇಪ್ ಸಿಲ್ಕೆ ಹಾಕ್ಕೊಂಡು ಹೋಗೋಣ, ಸಿಂಪಲ್ ಆಗಿರುತ್ತೆ, ಆಮೇಲೆ ಪಾಪುನು ಕೂಡ ಹ್ಯಾಂಡಲ್ ಮಾಡೋದಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಆಮೇಲೆ ನನಗೆ ಯಾಕೋ ಅನ್ನಿಸ್ತು ಬೇಡ, ಎಲ್ಲ ಕಡೆ ಕ್ರೇಪ್ ಸಿಲ್ಕ್ ಅದು ಹಾಕೊಂಡು ಒಂಥರ ಬೋರ್ ಆಗೋಗ್ಬಿಟ್ಟಿದೆ, ರೇಷ್ಮೆ ಸೀರೆನೇ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಈ ಒಂದು ಸ್ಯಾರಿನ ತೊಗೊಂಬಂದೆ. ಈ ಒಂದು ಸ್ಯಾರಿ ನೀವು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ನಮ್ಮನೆ ಗೃಹ ಪ್ರವೇಶಕ್ಕೆ ಬೆಳಗ್ಗೆ ಹಾಲುಕ್ಸೋವಾಗ ಈ ಒಂದು ಸ್ಯಾರಿನ ವೇರ್ ಮಾಡಿದ್ದು, ಆವತ್ತು ಒಂದೇ ದಿನ ವೇರ್ ಮಾಡಿದ್ದು, ಅದಾದಮೇಲೆ ಯಾವತ್ತೂ ಕೂಡ ಹಾಕ್ಕೊಂಡೇ ಇಲ್ಲ. ಸೊ ಹಾಗಾಗಿ ಈ ಒಂದು ಸ್ಯಾರಿನೇ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ದೀಪ ಅವರು ಕೂಡ ಸ್ಯಾರಿ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸ್ಟಾರ್ಟಿಂಗಲ್ಲಿ ನೋಡಿದಾಗ ಯಾಕೆ ಇಷ್ಟು ಡಾರ್ಕ್ ಕಲರ್ ತೊಗೊಂಡಿದ್ದೀರಾ ಅಂತ ಅಂದರು, ಬಟ್ ಆಮೇಲೆ ಸ್ಯಾರಿ ಪಿನ್ ಮಾಡೋವಾಗ ಅಲ್ವಾ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ಅಂತ ಹೇಳಿದ್ರು. ಹೀಗೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಈ ಒಂದು ಸ್ಯಾರಿ ಬಗ್ಗೆ. ಸ್ಟಾರ್ಟಿಂಗಲ್ಲಿ ಯಾರೇ ನೋಡಿದ್ರು ಕೂಡ ಚೆನ್ನಾಗಿಲ್ಲ ಅಂತಾರೆ, ಬಟ್ ವೇರ್ ಮಾಡಿದ್ಮೇಲೆ ಅಲ್ವಾ ಎಲ್ಲಿ ತೊಗೊಂಡಿದ್ದು ಅಂತ ಕೇಳ್ತಾರೆ. ಸೊ ಈ ರೀತಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದಿದ್ದು ಸ್ಯಾರಿ, ಅದಾದಮೇಲೆ ದೇವರಿಗೆ ಹಾಕಿ ಅದಾದಮೇಲೆ ನೆಕ್ಸ್ಟ್ ನಾನು ಹಾಕ್ಕೊಂಡಿದ್ದೆ ನಮ್ಮನೆ ಗೃಹ ಪ್ರವೇಶಕ್ಕೆ. ಅದು ಬಿಟ್ಟರೆ ಇವಾಗಲೇ ಹಾಕ್ಕೊತಾ ಇರೋದು. ನೋಡೋಣ ಎಲ್ಲ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸ್ತೀನಿ ಈ ಒಂದು ಸ್ಯಾರಿನಲ್ಲಿ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.